ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ನಮ್ಮ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನನ್ನ ಜೊತೆ ಸಂಧ್ಯಾ ಅವರು ಇದ್ದಾರೆ, ನೀವು ನೋಡಿದ್ದೀರಾ. ಸೊ ಸಂಧ್ಯಾ ಅವರು ಇದ್ದಾರೆ ಅಂದಮೇಲೆ ಒಂದೇನೋ ಎಕ್ಸೈಟಿಂಗು, ಇಂಟ್ರೆಸ್ಟಿಂಗು, ಹೆಲ್ದಿ ಟ್ವಿಸ್ಟ್ ಇರುವಂಥ ರುಚಿಯಾಗಿರುವಂಥ ಅಡುಗೆ ನಮಗೆ ಸಿಗತ್ತೆ. ಸೊ ನನಗೆ ಏನು ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ ಅನ್ನೋ ಯೋಚನೆ ಜೊತೆಗೆ ಹೊಸ ರೆಸಿಪಿ ಕಲಿತೀನಿ ಅನ್ನೋ ಉತ್ಸಾಹ. ಲಾಸ್ಟ್ ಟೈಮು ಇವರು ಘೀ ವೆಜಿಟೇಬಲ್ ನವಣೆ ಖಿಚಡಿ ಮಾಡಿದ್ರು. ಎಲ್ಲರಿಗೂ ಸೂಪರ್ ಡೂಪರ್ ಆಗಿ ಇಷ್ಟ ಆಗಿದೆ. ಅದು ನನಗೆ ತಿನ್ನಕ್ಕೂ ಸಖತ್ ಇಷ್ಟ ಆಯ್ತು. ಅಂಡ್ ಇವಾಗ ಮನೆಯಲ್ಲಿ ಅದು ರೊಟೀನ್ ಆಗೋಗಿದೆ, ವಿಚ್ ಇಸ್ ವೆರಿ ಗುಡ್ ಆಕ್ಚುಲಿ. ಸೂಪರ್. ಸೊ ಇವತ್ತು ಯಾವ ಡಿಶ್ ಅನ್ನ ನಮಗೆ ತೋರಿಸ್ತಾ ಇದ್ದೀರಾ ಸಂಧ್ಯಾ ಅವರೇ? ಅಂಡ್ ಫಸ್ಟ್ ಆಫ್ ಆಲ್ ನಮಸ್ಕಾರ. ಸಾರಿ, ನಾನು ಮಾತಾಡೋ ಮಾತಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಮರ್ತು ಬಿಟ್ಟೆ. ಸೊ ಎಸ್, ನಮ್ಮ ಆಡಿಯನ್ಸ್ ಕಡೆ ಅಷ್ಟು ಗಮನ ಬಂದ್ಬಿಟ್ಟಿದೆ. ಹೌದು, ನಮ್ಮ ಆಡಿಯನ್ಸ್ ಎಲ್ಲ ನಿಮ್ಮ ರೆಸಿಪಿನ ತುಂಬಾ ಇಷ್ಟ ಪಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾಕಷ್ಟು ಜನ ಟ್ರೈ ಮಾಡ್ತಿದ್ದಾರೆ, ಅದು ಖುಷಿ ಆಗೋದು ಅಲ್ವಾ? ಮಾಡ್ಬೇಕ್ರಿ, ಹಾ, ಹೊಸದ್ ಮಾಡ್ಲೇಬೇಕಾಗತ್ತೆ, ಚೆನ್ನಾಗಿರುತ್ತೆ. ಇವತ್ತೊಂದು ಸ್ಪೆಷಲ್ ಆಗಿ ಯುನಿಕ್ ಆಗಿರೋಂತ ಸೂಪ್ ಮಾಡ್ತಾ ಇದ್ದೀನಿ. ಸೂಪು? ಏನ್ ಸೂಪು ಅದು ಅಲ್ಲೇ ನೋಡೋಣ. ಅಲ್ಲೇ ನೋಡೋಣ. ಸರಿ, ಹಾಗಿದ್ರೆ ತಡ ಯಾಕೆ, ನಾವು ಅಡುಗೆ ಮನೆಗೆ ಹೋಗ್ತೀವಿ. ನಾವು ಹೋಗೋಷ್ಟ್ರೊಳಗೆ ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತೇ ಇದೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಮಾಡಿ. ಎಸ್, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಓಕೆ, ಬನ್ನಿ. ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಸಂಧ್ಯಾ ಅವ್ರ ಹತ್ರ ಹಾಲಿಂದ ಅಡುಗೆ ಮನೆಗೆ ಬರೋಷ್ಟ್ರೊಳಗೆ ಏನ್ ಮಾಡ್ತಾರೆ ಅಂತ ಕೇಳಿದೆ. ಏನ್ ಹೇಳಿ ನೋಡೋಣ. ಇವತ್ತು ಸಖತ್ ವಿಶೇಷವಾಗಿರೋಂಥದ್ದು. ಒಂದು ರೆಸಿಪಿ ವಿಶೇಷ, ಇನ್ನೊಂದು ಆ ವ್ಯಕ್ತಿನೇ ವಿಶೇಷ. ಎಸ್, ನಿಜವಾಗ್ಲೂ ತುಂಬಾ ಹೆಮ್ಮೆ ಕೂಡ ನಮ್ಗೆಲ್ರಿಗೂ. ಸೊ ಎಸ್, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಫೇವ್ರೇಟ್ ಇದು. ಸೊ ನರೇಂದ್ರ ಮೋದಿ ಅವರ ಸ್ಪೆಷಲ್ ನುಗ್ಗೆಕಾಯಿ ಸೂಪ್. ಆಹಾ, ಸೂಪರ್. ಸೊ ಈ ಒಂದು ನರೇಂದ್ರ ಮೋದಿ ಅವರ ಸ್ಪೆಷಲ್ ನುಗ್ಗೆಕಾಯಿ ಸೂಪ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ಸಂಧ್ಯಾ ಅವ್ರು ಹೇಳ್ತಾರೆ. ನೋಡಿ, ಇದು ನುಗ್ಗೆಕಾಯಿ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋದು. ಓ ಹೌದಾ? ಮನೇಲಿ ಬೆಳೆದಿರೋದು ನುಗ್ಗೆಕಾಯಿ. ಕ್ಯಾರೆಟ್, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಇದು ಕೊತ್ತಂಬರಿ, ಇದು ಕಡ್ಡಿ ಹಾಕಿದೀನಿ. ಆಮೇಲೆ ಈ ಶುಂಠಿನೂ ಹಾಕ್ತಾ ಇದ್ದೀನಿ. ಓಕೆ, ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಆಮೇಲೆ ಇದು ಒಂದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ. ಪುದೀನ ಗೊತ್ತಾಯ್ತಲ್ಲ, ತೆಂಗಿನ ತುರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಜೀರಿಗೆ, ಇದು ಚಕ್ಕೆ, ಲವಂಗ, ಮೆಣಸು, ಹುಣಸೆ ಹಣ್ಣು ರಸ ಹಾಕ್ತೀನಿ. ಪಲಾವ್ ಎಲೆ ಹಾಕ್ತಾ ಇದೀನಿ, ಈರುಳ್ಳಿ ಹಾಕ್ತಾ ಇದೀನಿ. ಓಕೆ, ಒಂದೇ ಒಂದು ಏಲಕ್ಕಿ. ಓಕೆ, ಆಕ್ಚುಲಿ ಏನ್ ಗೊತ್ತಾ, ಇದು ಎಕ್ಸ್ಟ್ರಾ ಒಂದು ಆಡ್ ಮಾಡ್ತಾ ಇದೀನಿ ನಾನು. ತೆಂಗಿನ ತುರಿ ಆಮೇಲೆ ನೆಲ್ಲಿಕಾಯಿ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀನಿ. ಓ ಹೌದಾ? ಮೋದಿ ರೆಸಿಪಿಗೆ ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ಮೊನ್ನೆ ಮಾಡಿದೆ ನಾನು. ಅದು ತೆಂಗಿನ ಹಾಲಲ್ಲಿ ಹಾಕಿದ್ರೆ ಹೇಗಿರುತ್ತೆ? ತೆಂಗಿನ ಹಾಲು ತುಂಬಾ ಒಳ್ಳೇದಲ್ವಾ? ಹೌದು. ಓಕೆ, ಅದು ಆರೋಗ್ಯಕ್ಕೆ ಒಳ್ಳೇದು. ಇದ್ರ ಜೊತೆಗೆ ಸೇರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಅನ್ಬಿಟ್ಟಿದ್ದೆ. ನಾನು ಏನ್ ಯೋಚನೆ ಮಾಡಿದೆ ಅಂದ್ರೆ ಇದನ್ನ ಹಾಕಿ ನೋಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಅದು ಸೂಪರ್. ಸೊ ನರೇಂದ್ರ ಮೋದಿ ಅವರ ರೆಸಿಪಿಗೆ ಎರಡು ರೆಸಿಪಿ ಎಕ್ಸ್ಟ್ರಾ ಇದು ಹಾಕಿದೆ. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ರಿಚ್ ಇನ್ ವೈಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್. ಸೂಪರ್. ಎಕ್ಸ್ಟ್ರಾ 2 ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ ಅಷ್ಟೇ. ಅದೇ ಸಂಧ್ಯಾ ಅವ್ರ ಟ್ವಿಸ್ಟ್. ಬೆಳ್ಳುಳ್ಳಿ ಬೇಕಿದ್ರೆ ಹಾಕೋಬಹುದು, ನಾನು ಬೆಳ್ಳುಳ್ಳಿ ಹಾಕಿಲ್ಲ ಅಷ್ಟೇ. ಅವ್ರು ಬೆಳ್ಳುಳ್ಳಿ ಹಾಕಿಲ್ಲ ಅನ್ಸುತ್ತಲ್ಲ? ಅವರು ಬೆಳ್ಳುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಅವ್ರದ್ದು. ಸೊ ಎನಿವೇಸ್, ಇವಾಗ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಈಗ ಇದನ್ನೆಲ್ಲ ಹಾಕೊಂಡು ಕುದಿಸ್ಬೇಕು. ಎಲ್ಲ ಒಟ್ಟಿಗೆ ಫ್ರೈ ಮಾಡೋದು ಯಾವ್ದು ಇಲ್ಲ. ಓಕೆ, ಎಲ್ಲ ಹಾಕಿ ಕುದಿಸೋದಷ್ಟೇ. ಓಕೆ, ಈಗ ನೋಡಿ ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಇದೊಂದು 4 ಅಂದ್ರೆ ನಂದು ಎಳೆಕಾಯೇ ತಗೊಂಡೆ. ಹೌದು, ನೋಡ್ದೆ, ತುಂಬಾ ಎಳೆಕಾಯೇ ತಗೊಂಡೆ. ಓಕೆ, 4 ನುಗ್ಗೆಕಾಯಿ. ಇದು ಅರ್ಧ ಕ್ಯಾರೆಟ್ ಹಾಕೊಂತ ಇದ್ದೀನಿ. ಓಕೆ, ಟೊಮೊಟೊ 2 ಟೊಮೊಟೊ ಹಾಕೊಂಡಿದ್ದೀನಿ. ಇದು ದಪ್ಪ ಈರುಳ್ಳಿ 1. ಓಕೆ, ಟೊಮೆಟೊ ಮೀಡಿಯಂ ಸೈಜ್ 2, ದಪ್ಪ ಈರುಳ್ಳಿ 1. ಇದು ಬಂದು 1 ಹಿಡಿ ಅಷ್ಟು. ಕೊತ್ತಂಬರಿ ಸೊಪ್ಪಿನ ಕಡ್ಡಿ 1 ಹಿಡಿ ಅಷ್ಟು. ಆಮೇಲೆ ಶುಂಠಿ ಇಷ್ಟು ಪೀಸ್ ಅಷ್ಟೇ, ಜಾಸ್ತಿ, ಒಂದು 1/4 ಇಂಚ್ ಅಷ್ಟೇ. ಆಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಎಷ್ಟು? 2 ಇದೆಯಾ 3 ಇದೆಯಾ? ಒಂದು ಕಾಯಿ, ಒಂದೇ ಕಾಯಿ. ಆಮೇಲೆ ಇದ್ರ ಜೊತೆಗೆ ಪಲಾವ್ ಎಲೆ, ಇದೆಲ್ಲ ರುಬ್ಬಕ್ ಹಾಕ್ತೀನಿ ಇದೆಲ್ಲ. ಓಕೆ, ಆಮೇಲೆ ಮೆಣಸು ಸ್ವಲ್ಪ ಜಾಸ್ತಿ ಇಲ್ಲ, ಮೆಣಸು ಒಂದು 10 ಮೆಣಸು ಹಾಕ್ತಾ ಇದ್ದೀನಿ. ಓಕೆ, ಖಾರಕ್ಕೆ ಇಷ್ಟೇ ಅಲ್ವಾ? ಖಾರಕ್ಕೆ ಇನ್ನೇನು ಇಲ್ಲ. ಆಮೇಲೆ ಜೀರಿಗೆ, ಆಮೇಲೆ ಇದು ಯಾಕಂದ್ರೆ ಲವಂಗ ಹಾಕ್ತಾ ಇದೀನಿ, ಚಕ್ಕೆ ಹಾಕ್ತಾ ಇದೀನಿ, ಅದ್ರಲ್ಲಿ ಸ್ವಲ್ಪ ಕಾರಿನ ಅಂಶ ಇರತ್ತಲ್ವಾ, ಅದಕ್ಕೋಸ್ಕರ. ಆಮೇಲೆ 1 ಏಲಕ್ಕಿ ಸ್ವೀಟ್ನೆಸ್ ಸ್ವಲ್ಪ. ಓಕೆ,
ಇದಿಷ್ಟು ಹಾಕೊಂಡು ಈಗ ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಸಾಕು. ಸೂಪರ್. ಉಪ್ಪು ಇದಕ್ಕೆ ಸೇರ್ಸೋದು ಬೇಡ? ಉಪ್ಪು ಬೇಡ, ಇದಕ್ಕೆ ಬೇಡ. ಓಕೆ, ಇದನ್ನ ಬೇಯಿಸ್ಕೋಬೇಕು. ಬೇಯಿಸ್ಬೇಕಷ್ಟೇ. ಎಷ್ಟು ನೀರು ಹಾಕಿಸ್ತೀರಾ? ಎಷ್ಟು? 1-2 ಕೂಗ್ ಬರ್ಲಿ ಸಾಕಾ? ಜಾಸ್ತಿ ಕೆಲಸ ಇಲ್ಲ ರೀ ಇವತ್ತು ಸೂಪಿಂದು. ಹೌದಾ? ಬಾರಿ ಸುಲಭ. ಸೊ ಕ್ವಿಕ್ ಆಗಿ ಆಗ್ಬಿಡುತ್ತೆ, ಬೇಗ ಆಗ್ಬಿಡತ್ತೆ. ಇದು ಕೂಗ್ಬೇಕು, ಆರ್ಬೇಕಷ್ಟೇ. ನಿಮಿಷ. ಸಂಧ್ಯಾ ಅವ್ರೆ, ನೀವು ಜಾಸ್ತಿ ಸೂಪ್ಗಳು ಮಾಡ್ತಾ ಇರ್ತೀರಾ? ಮಾಡ್ತೀನಿ ಮನೆ ಮಾಡ್ತೀರಾ? ದಾಲ್ ಸೂಪ್ಗಳು ಮಾಡ್ತೀನಿ. ತರಕಾರಿಗಳು ಸೂಪ್ಗಳು ಜಾಸ್ತಿ ಮಾಡ್ತೀನಿ. ಅಂದ್ರೆ ಬೀಟ್ರೂಟು, ಕ್ಯಾರೆಟ್, ಆಮೇಲೆ ಅದಕ್ಕೆ ನೆಲ್ಲಿಕಾಯಿ ಕಂಪಲ್ಸರಿ ಹಾಕ್ತೀನಿ. ಬೆಟ್ಟದ ನೆಲ್ಲಿಕಾಯಿ ಹಾಕ್ತೀನಿ. ಓಕೆ, ಇದ್ರ ಕಾಂಬಿನೇಷನ್ ಒಂದು ಮಾಡ್ತೀನಿ. ಪಾಲಕ್ ಸೂಪು ಅದನ್ನು ಮಾಡ್ತೀನಿ. ಅಂದ್ರೆ ಪಾಲಕ್ಕು, ಈರುಳ್ಳಿ, ಟೊಮೊಟೊ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ. ಎಲ್ಲದಕ್ಕೂ ಸ್ವಲ್ಪ ಹಾಕ್ತಾ ಇದೀನಿ. ಕಂಪಲ್ಸರಿ ಮಾಡ್ತಾ ಇದೀನಿ. ಸ್ವಲ್ಪ ಅದು ಒಳ್ಳೇದಲ್ಲ, ನಮ್ಮ ದೇಸಿ ನೆಲ್ಲಿಕಾಯಿ. ಅಂದ್ರೆ ಸ್ವಲ್ಪ ಸೌತ್ ಇಂಡಿಯನ್ ಹೌದು ಅನ್ಕೊಂಡೆ. ಯಾಕಂದ್ರೆ ಸ್ವಲ್ಪ ನೀವು ಹಾಕೋ ಮಸಾಲೆ ಒಂದ್ ಸ್ವಲ್ಪ ಲೈಕ್ ಹೌದು ಅದು ಇಷ್ಟ ಆಗತ್ತೆ ಅನ್ಸುತ್ತೆ ನಮ್ಗಳಿಗೆ. ಬಿಕಾಸ್ ನಾವು ಅದೇ ಟೇಸ್ಟ್ ಬಡ್ಸ್ ಅಲ್ಲಿ ಇರ್ತೀವಲ್ವಾ. ಸೊ ಸೌತ್ ಇಂಡಿಯನೈಸ್ಡ್ ಸೂಪ್ಸ್ ಮಾಡಿದ್ರೆ ಇಷ್ಟ ಆಗತ್ತೆ, ಚೆನ್ನಾಗಿರತ್ತೆ. ರೀಸೆಂಟ್ ಆಗಿ ಪ್ರಶಾಂತ್ ಕೂಡ ಇದಕ್ಕೋಸ್ಕರನೇ ಒಂದು ದಾಲ್ಗಳು ಮಾತ್ರ ಸೇರಿಸಿ ಒಂದು ಸೂಪ್ ಮಿಕ್ಸ್, ಇನ್ಸ್ಟೆಂಟ್ ಸೂಪ್ ಮಿಕ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಆ ವಿಡಿಯೋ ಕೂಡ ಆಲ್ರೆಡಿ ನಮ್ ಚಾನಲ್ ಅಲ್ಲಿ ಬಂದಿದೆ. ಓಹೋ, ಸಾರಿ ನಾನು ನೋಡಿಲ್ಲ. ಮೊನ್ನೆ ನೀವು ಸ್ಯಾರಿದು ಹೌದು ಪಾಪ, ನೀವೆಲ್ಲ ವಿಡಿಯೋ ನೋಡ್ತೀನಿ. ಇದನ್ನ ಚೆಕ್ ಮಾಡಿ ಇವಾಗ, ಆಯ್ತಾ? ಸೊ ಅಕಸ್ಮಾತ್ ನೀವುಗಳು ಯಾರು ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ. ನಮ್ಮ ಪ್ರಶಾಂತ್ ಅವರು ಒಂದು ರೆಸಿಪಿ ಮಾಡಿದ್ದಾರೆ. ಎಲ್ಲಾ ಬೇಳೆಗಳನ್ನ ಬಳಸಿ ಇನ್ಸ್ಟೆಂಟ್ ಸೂಪ್ ಪೌಡರ್ ಮಾಡಿದ್ದಾರೆ. ಸೂಪರ್. ಸೊ ಅದನ್ನ ಅವಾಗವಾಗ ನಾವು ಅದನ್ನ ಸೂಪ್ ತರನು ಮಾಡ್ಬೋದು. ನಾನು ಒಂದೊಂದ್ಸಲ ಸಾರು ತರನು ಮಾಡ್ಬಿಡ್ತೀನಿ, ಸಕ್ಕತ್ತಾಗಿರುತ್ತೆ. ಸೊ ಈಗ 2 ಕೂಗಾಯ್ತು, ತಣ್ಣಗೂ ಆಗಿದೆ ಅನ್ಸುತ್ತೆ. ತೆಗೋಣ? ಓ ಖಂಡಿತ. ಹಾ, ನೈಸ್. ನೋಡಿದ್ರಾ? ಚೆನ್ನಾಗಿ ಬಂದಿದೆ. ಈಗ ಇದನ್ನ ಇದ್ರಲ್ಲಿ ತಗೊಳ್ಳ? ಎಳ್ಕೊಂಬಿಡಿ. ಓ, ಒಳಗ್ ಬಿತ್ತು ಅನ್ಸುತ್ತಲ್ಲ? ತೆಗಿಯೋಣ ಸಾಕ್ತೀನಿ. ಓಕೆ ಓಕೆ, ಈ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹಾಕೋಣ ಒಂದೊಂದೇ. ನೋಡಿ, ಫಸ್ಟು ತೆಂಗಿನ ತುರಿ 1 ಕಪ್ ಅಷ್ಟು ತೊಗೊತಾ ಇದ್ದೀನಿ. ಒಂದು ಚಿಕ್ಕ ಕಪ್. ಓಕೆ, ಆಮೇಲೆ ಪುದೀನ ಒಂದಷ್ಟು, ಒಂದು ಹಿಡಿ. ಇದು ಅಷ್ಟೇ ಒಂದು ಹಿಡಿ. ಕೊತ್ತಂಬರಿ ಸೊಪ್ಪು. ಓಕೆ, ಇದೆಲ್ಲ ಹಸಿದ ಹಾಗೆ ತಗೊತಾ ಇದ್ದೀನಿ. ಆಮೇಲೆ ಕರ್ಬೇವು ಒಂದಷ್ಟು, ಒಂದು ಹಿಡಿ ಅಷ್ಟು. ಹಿಡಿಗಿಂತ ಒಂಚೂರು ಕಡಿಮೆ, ಸ್ವಲ್ಪ ಕಮ್ಮಿ. ಓಕೆ, ಇದಿಷ್ಟೇ. ಓಕೆ, ಆಮೇಲೆ ಇವಾಗ ಇದು ಬೆಂದ ಮೇಲೆ ಇದು ಇದಾಗಿ ತಣ್ಣಗಾದ್ಮೇಲೆ ಇದನ್ನ ಇಲ್ಲಿಗೆ ಹಾಕೊಂಡ್ಬಿಡೋಣ. ಸೊ ಇದ್ರಲ್ಲಿ ನಾವಿವಾಗ ನುಗ್ಗೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪಿನ ಕಡ್ಡಿಟ್ಟು, ಆಮೇಲೆ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆ, ಟೊಮೊಟೊ, ಕರೆಕ್ಟ್, ಪಲಾವ್ ಎಲೆ ಒಂದು ಇಷ್ಟು ಹಾಕೊಂಡಿದೀವಿ. ಪಲಾವ್ ಎಲೆ ಇದನ್ನು ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕೊಂಡ್ಬಿಡ. ಓ, ಸಾಮಾನ್ಯ ಒಮ್ಮೆ ಅದನ್ನ ತೆಗೆದಿಡ್ತೀವಲ್ವಾ? ಇಲ್ಲ ನೈಸ್. ಇವಾಗ ಇದನ್ನ ಸೊ ಒಂಥರ ಚಟ್ನಿ ಕನ್ಸಿಸ್ಟೆನ್ಸಿಗಾದ್ರೆ ಸಾಕು. ಹಿಡ್ಕೊಳ್ಳ? ಹಿಡ್ಕೊಳ್ಳಿ. ಇದು ನುಗ್ಗೆಕಾಯಿ ಇರೋದ್ರಿಂದ ಅಷ್ಟೇ ನಾವು ಇದ್ ಮಾಡ್ಕೋಬೇಕು, ಫಿಲ್ಟರ್. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಹಾಕೋಬಹುದು. ಯಾಕಂದ್ರೆ ಒಂಥರ ಚಟ್ನಿ ತರ ಇದೆ ಇದು. ಸೊ ಇದ್ರಲ್ಲಿರೋ ಅಂಶ ಎಲ್ಲ ಇವಾಗ ಅದಕ್ಕೆ ಹೋಗುತ್ತೆ. ಇವಾಗ ವೆರಿ ನೈಸ್. ವಾವ್, ಫುಲ್ ನೀಟಾಗಿ ಅದೇನ ಹೇಳ್ತೀವಲ್ಲ, ಹಿಟ್ಟೆಕಾಯಿ ಮಾಡ್ಬಿಡೋದು ಅಂತ, ಹಂಗೆ ಅಲ್ವಾ? ನೀಟಾಗಿ ಅಷ್ಟು ರಸ ತೆಕ್ಕೊಂಡಿದೀವಿ. ಹಂಗೆ ತೆಕ್ಕೋಬೇಕಲ್ವಾ ಅದು, ಇಲ್ಲಾಂದ್ರೆ ಒಂಚೂರು ವೇಸ್ಟ್ ಮಾಡಬಾರ್ದು.
ನೈಸ್. ತುಂಬಾ ಜನ ಜ್ಯೂಸ್ ಮೇಕರ್ ಇರತ್ತೆ, ಅದೆಲ್ಲ ಇರತ್ತಲ್ಲ, ಹೌದು. ಅದ್ರಲ್ಲೂ ಹಾಕಿ ತೆಗಿತಾರೆ. ಇವಾಗ ಇದು ಮತ್ತೆ ಕುದಿಸ್ಬೇಕಾ? ಕುದಿಸ್ಬೇಕು. ಇದಿಷ್ಟು ಸಾಕು, ಸಾಕಾಗಿದೆ. ಕುದಿಸ್ಬೇಕು. ನಾವು ಉಪ್ಪು ಸೇರಿಸಿಲ್ಲ ಅಲ್ಲ ಇನ್ನು? ಇಲ್ಲ, ಇವಾಗ ಸೇರಿಸ್ಬೇಕು. ಹಾ, ನೋಡಿ ಇವಾಗ ಇದನ್ನ ಒಂದ್ ಸ್ವಲ್ಪ, ಅದಕ್ಕೆ ಮುಂಚೆ ಇದ್ದಿದ್ ಕಲರ್ ಬೇರೆ, ಅದು ಇವಾಗ ಆಗಿರೋ ಕಲರ್ ಬೇರೆ. ಕಲರ್ ಬೇರೆ ನೋಡಿ, ಒಳ್ಳೆ ಬಣ್ಣ ಬಂದಿದೆ ಆಕ್ಚುಲಿ ಅಲ್ವಾ. ಇದಕ್ಕೆ ನಾವು ಎಕ್ಸ್ಟ್ರಾ ಜೀರಿಗೆ ಪುಡಿ ಇದು ಪುಡಿ ಏನು ಹಾಕ್ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲ ಅದರಲ್ಲೇ ಹಾಕಿ ಸೀಸನಿಂಗ್ ಏನು ಅವಶ್ಯಕತೆ ಇಲ್ಲ. ಈಗ ನಾನು ಇದಕ್ಕೊಂದ್ ಸ್ವಲ್ಪ ಅರಿಶಿನ ಹಾಕ್ತೀನಿ. ಓಕೆ, ಅರಿಶಿನ ಜಾಸ್ತಿ ಏನಿಲ್ಲ, ಸ್ವಲ್ಪ. ಸ್ಪೂನ್ ತಗೊಂಡಿಲ್ಲ ಏನು ಅನ್ಕೋಬೇಡಿ, ಪಟ ಪಟ ಬೇಗ ಫಾಸ್ಟ್ ಆಗಿ ಆಗ್ಬೇಕು. ಇಲ್ಲ, ನಮ್ಗೆ ಇದು ಇನ್ಸ್ಟೆಂಟ್ ಐಡಿಯಾ, ಇದು ಚೆನ್ನಾಗಿದೆ. ಇದು ನಾವು ಹುಡುಕ್ತಾ ಇರ್ತೀವಲ್ಲ, ಅದ್ರ ಬದಲು ಟಕ್ ಅಂತ ಹಿಂಗ್ ಹಾಕೋಬಹುದು. ಆಕ್ಚುಲಿ ಎಲ್ಲ ಇಟ್ಟಿರ್ತೀನಿ, ಒಂದೊಂದ್ರಲ್ಲೂ ಒಂದೊಂದ್ಸರಿ ಮಿಸ್ ಆಗ್ಬಿಡತ್ತೆ. ಹೌದು ನೋಡಿ, ಅರಿಶಿನೂ ಇದೆ. ಓಕೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇಷ್ಟೇ ಸಾಕು, ಉಪ್ಪು ಜಾಸ್ತಿ ಬೇಡ. ಕಲ್ಲುಪ್ಪು. ಕಲ್ಲುಪ್ಪು. ನಿಂಬೆಹಣ್ಣು ಲಾಸ್ಟಿಗೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಇದು ತುಪ್ಪ ಹಾಕ. ತುಪ್ಪ ಹಾಕ್ತೀರಿ? ತುಪ್ಪ ಹಾಕ, ಚೆನ್ನಾಗಿರತ್ತೆ. ಎಲ್ಲಿ ನಾವೇನು ಎಣ್ಣೆ ಗಿಣ್ಣೆ ಅಂತೂ ಸೋಕ್ಸೇ ಇಲ್ವಲ್ಲ? ಸೋಕೆ ಇಲ್ಲ, ಸೊ ಇಟ್ ಇಸ್ ಫೈನ್. ತುಪ್ಪ. ನೈಸ್. ನೋಡಿ, ಇವಾಗ ಒಂದು 5 ನಿಮಿಷ ಕುದಿ ಬರುತ್ತೆ. 5 ನಿಮಿಷ ಸಾಕು. ಕರೆಕ್ಟ್, ಎಲ್ಲ ಬೆಂದಿರೋದ್ರಿಂದ ಎಲ್ಲ 5 ನಿಮಿಷ ಸಾಕು. ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ಸ್ಪೆಷಲ್ ನುಗ್ಗೆಕಾಯಿ ಸೂಪ್. ಸೂಪರ್. ನೋಡಿ, ತುಪ್ಪನೂ ಒಳಗಡೆ ಸೇರ್ಕೊಂಡಿದೆ, ಕರಿಗಿದೆ. ಈಗ ನಾವು ಮೆಣಸು ಅದೆಲ್ಲ ಇದೆಯಲ್ಲ, ಅದೆಲ್ಲ ಪುಡಿ ಎಲ್ಲ ನೋಡಿ ಮೇಲೆ ಹೇಗ್ ಬರ್ತಾ ಇದೆ ಅಂತ. ಹೌದು, ಒಂದು ಲೇಯರ್ ತರ ಬರ್ತಾ ಇದೆ ನೋಡಿ. ಅದೆಲ್ಲ ಗ್ರೀನ್ ಕಲರ್ ಬರ್ತಾ ಇದೆ ಅಲ್ವಾ. ಅರಿಶಿನ ಹಾಕಿದ್ದು ಒಂದ್ ಸ್ವಲ್ಪ ಎಲ್ಲೋ ಇದು. ಓಕೆ, ಇದೊಂಥರ ಏನ್ ಗ್ರೀನ್ ಅಂದ್ರೆ ಇದು ರಾಯಲ್ ಇದು ಅಲ್ಲ, ಒಂಥರ ಪ್ಯಾರೆಟ್ ಗ್ರೀನು ಅಲ್ಲ, ಆಮೇಲೆ ಇನ್ನೊಂದು ಬಾಟಲ್ ಗ್ರೀನು ಅಲ್ಲ, ಅದ್ರ ಮಧ್ಯೆ ಇರೋ ಕಲರ್. ನೈಸ್. ಈಗ ನೋಡಿ, ಇನ್ನೊಂದು ಲೇಯರ್ ಮೇಲೆ ಅರಿಶಿನದ್ದು ಈಗ ಚೆನ್ನಾಗಿದೆ. ಆಯ್ತು, ನೈಸ್. ಚೆನ್ನಾಗಿ ಕುದಿದೆ ಅಲ್ಲ? ಸಾಕು. ಓಕೆ, ನೈಸ್. ಆಫ್ ಮಾಡ್ಲಾ? ಓ ಎಸ್. ಈಗ ಆಫ್ ಮಾಡ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಅಲ್ಲೇ ನಿಂಬೆಹಣ್ಣು ಹಾಕ್ಬಿಡ್ತೀನಿ. ಅಲ್ಲೇ ಹಾಕ್ಬಿಡ್ತೀನಿ. ಸೂಪರ್. ಎಷ್ಟೊಂದು ಅರ್ಧ ಹೋಳ್ ಸಾಕ? ಸಾಕು. ರಸ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗೆಲ್ಲ ಹೆಂಗೆ ಬೇಕಂದ್ರೆ ನಿಂಬೆ ರಸ ಹೆಂಗ್ ಬೇಕಂದ್ರೆ ಬೇಕಿದ್ರೆ ಹಾಕೊಳ್ಳಿ. ಓಕೆ, ಒಬ್ಬೊಬ್ಬರದ್ದು ಒಂದೊಂಥರ. ಓಕೆ, ಇದಕ್ಕೆ ಸ್ವಲ್ಪ ಬೆಲ್ಲನೂ ಬೇಕಿರೋರು ಹಾಕೋಬಹುದು. ನಾನು ಬೆಲ್ಲ ಹಾಕಿಲ್ಲ. ಬೇಡ ಬೇಡ, ಆಕ್ಚುಲಿ ಹಿಂಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಸ್ವೀಟ್ ಹಿಂಗೆ ಚೆನ್ನಾಗಿರುತ್ತೆ. ಸೂಪ್ ಅಂದ್ರೆ ಸ್ವಲ್ಪ ಎಲ್ಲರೂ ಸಕ್ಕರೆ ಹಾಕೊಂತಾರೆ, ಸಕ್ಕರೆ ಬೆಲ್ಲ ಹಾಕ. ಬೇಡ ಬೇಡ ಬೇಡ, ನಮ್ಗೆ ಹಿಂಗೆ ಇಷ್ಟ ಅಲ್ವಾಗಮ್ಮ. ಓಕೆ, ಹೂ ಅಂದ್ರು. ನೈಸ್. ನುಗ್ಗೆಕಾಯ್ದು ಘಮ ನೋಡಿ, ಚೆನ್ನಾಗೇ ಬರ್ತಾ ಇದೆ. ಇದನ್ನು ಸ್ಮೆಲ್ ಬರ್ತಿದ್ಯಾ? ಕಾಳು ಮೆಣಸು ಡ್ಯಾಮಿನೇಟ್ ಮಾಡ್ತಿದೆ ಅನ್ಸುತ್ತೆ ಅಲ್ಲ? ಏನು ಅನ್ಸ್ಲಿಲ್ಲ, ಚೆನ್ನಾಗಿ ಘಮ ಘಮ ಅಂತ ಇದೆ. ಹೋ ಎಸ್. ಓಕೆ, ಸೂಪರ್ ಹೆಲ್ದಿ, ಸೂಪರ್ ಟೇಸ್ಟಿ. ನಮ್ಮ ಸ್ಪೆಷಲ್, ನಮ್ಮ ನರೇಂದ್ರ ಮೋದಿ ಅವರ ಸ್ಪೆಷಲ್ ನುಗ್ಗೆಕಾಯಿ ಸೂಪ್ ಇವತ್ತು ಸಂಧ್ಯಾ ಅವರು ವಿತ್ ಅವರ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. 2 ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡೋಕೆ ಟೇಸ್ಟಿ ಅಂತ ಹೇಳ್ಬಿಟ್ಟೆ. ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಬಿಸಿ 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 ಸೂಪು. ಈ ವೆದರ್ಗಂತೂ ತಗೊಳ್ಳಿ, ಈ ವೆದರ್ಗಂತೂ ಸೂಪ್ ಇನ್ನೂ ಸಕಲ ಇರುತ್ತಲ್ಲ. ಚಳಿಗೆ ಬಿಸಿ ಬಿಸಿ ಸೂಪು. ಕನ್ಸಿಸ್ಟೆನ್ಸಿ ನೋಡಿ, ಸೂಪರ್ ಆಗಿದೆ ನೋಡಿ. ಆ ಕಲರು ಮತ್ತೆ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆ. ತುಂಬಾ ತಿಕ್ಕಾಗೂ ಇಲ್ಲ, ತಿನ್ನಾಗೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿದೆ. ಆ ನಿಂಬೆಹಣ್ಣು ಹುಳಿನೂ ಸಕಲಾಗಿದೆ. ಹೌದಾ? ಎಲ್ಲದ್ರದ್ದು ಘಮ. ನುಗ್ಗೆಕಾಯಿ ಡಾಮಿನೇಟ್ ಮಾಡಿಲ್ಲ ನೋಡಿ ಇದ್ರಲ್ಲಿ. ಅಂದ್ರೆ ಸಾಮಾನ್ಯ ನಾನು ಅನ್ಕೊಂಡೆ ಓವರ್ ಪವರ್ ಮಾಡಿ ಎಲ್ಲಾನು ಮುಚ್ಚೋಗುತ್ತೆ ಫ್ಲೇವರ್ಸ್ ಅನ್ಕೊಂಡೆ. ಹಂಗೇನಾಗಿಲ್ಲ.
ನುಗ್ಗೆಕಾಯ್ದು ಬರ್ತಿದೆ ಫ್ಲೇವರ್, ಪುದೀನಾದು ಬರ್ತಾ ಇದೆ, ಮತ್ತೆ ಇನ್ಯಾವುದೋ ಒಂದು ಫ್ಲೇವರ್ ಸಿಗ್ತದೆ ನನಗೆ. ಪಲಾವ್ ಎಲೆ ಕರೆಕ್ಟ್. ಪಲಾವ್ ಎಲೆ ತುಂಬಾ ಒಳ್ಳೇದು ಅಂತಾರೆ ಗೊತ್ತಾ? ಹೌದಾ? ಕರೆಕ್ಟ್. ಪಲಾವ್ ಎಲೆ ಹೆಂಗ್ ಹೇಳಿದ್ರಿ ನೀವು? ಸ್ಮೆಲ್ ಓ ಸ್ಮೆಲ್ ಬಂತ. ನಾನು ಇದೀನಪ್ಪ ಟೇಸ್ಟ್ ನೋಡಿದೆ ಹೆಂಗ್ ಹೇಳಿದ್ರು. ಕರೆಕ್ಟ್ ಸೂಪರ್ ಆಗಿದೆ ಪಲಾವ್ ಸ್ಮೆಲ್. ಚೆನ್ನಾಗಿ ಸಕ್ಕತ್ತಾಗಿದೆ ಸೂಪು. ಸೊ ಸಂಧ್ಯಾ ಅವರೇ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಡೀರಿ. ಒಂದು ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡಿ ಫಾಲೋ ಮಾಡಿ ಖಂಡಿತ. ಕರೆಕ್ಟ್. ಓಕೆ, ನೀವು ಮನೇಲಿ ಮಾಡ್ಕೊಳ್ಳಿ, ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಅಂಡ್ ಸೂಪ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಯಾವ ಸೂಪ್ ಬೇಕು ಅಂತ ಹೇಳಿ ಅದನ್ನೇ ಮಾಡೋಣ. ಕಮೆಂಟ್. ಓಕೆ, ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಸೂಪ್ ಹೇಗ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆನಾ? ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಗ್ಯಾರಂಟಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ. ಲವ್ ಯು ಆಲ್.